ನಮಸ್ತೆ. ಪಪೇಟ್ ಶೋ ಮುಖಾಂತರ ಯಕ್ಷಗಾನದ ಕಿರು ಪರಿಚಯ ನಿಮಗೆಲ್ಲರಿಗೂ ಮಾಡಿಕೊಡ್ಲಿಕ್ಕಿದ್ದೀವಿ ನಾವು. ತದೇಕ ಚಿತ್ತರಾಗಿ ಈ ಒಂದು ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಇಂದು ನಾವು ಮಾಡಲಿರುವಂತಹ ಆಖ್ಯಾನ ಕಂಸವಧೆ. ಶ್ರೀ ಗುರುಗಣಾಧಿಪತಿ ನಮಃ. ಮಾತಾಪಿತರೋ ಮಧುರಾ ಮಹೇಂದ್ರ ಮಹಾಮಲ್ಲ ಕಂಸ, ನಂದ ಗೋಕುಲದಲ್ಲಿ ಬೆಳೆಯುತ್ತಿರುವ ಆ ನನ್ನ ವೈರಿ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಪೂತರಿ, ಶಕಟ, ಧೇನುಕ, ಪ್ರಲಂಬಾದಿ ರಕ್ಕಸರನ್ನು ಕಳುಹಿಕೊಟ್ಟೆ. ಅವರೆಲ್ಲರೂ ಅವರಿಂದ ಹತರಾದರು. ಏನು ಮಾಡುವುದೆಂದು ಆಲೋಚಿಸಿ ಮಂತ್ರಿ ಅಕ್ರೂರರನ್ನು ನಂದಗೋಕುಲಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಬಿಲ್ಲ ಹಬ್ಬದ ಒಡ್ಡಿ ಆ ಕೃಷ್ಣನನ್ನು ಮಧುರೆಗೆ ಕರೆದುಕೊಂಡು ಬಾ ಎನ್ನುವ ಹಾಗೆ ಬಂದಂತಹ ಆ ಕೃಷ್ಣನನ್ನು ಇಲ್ಲಿಯೇ ಕೊಂದು ಕಳೆಯುತ್ತೇನೆ. ಶರಣ ಸಂರಕ್ಷಕ ಮುರವೈರಿಯನು ಕಾಂಬ, ಹಿರಿದಾದ ಪುಣ್ಯ ಸತ್ಫಲವು ದೊರಕಿದೆಂದೆನುದೆ ಆನಂದದಿ, ದೊರಕಿದೆಂದೆನುದ ಆನಂದದಿ. ಶ್ರೀಲಕ್ಷ್ಮಿ ವರನ ಸಂತುದಿ ನಡೆ ತಂದ ಧೀಂ ತೋಂ ತಾಂ ಧಿತೋಂ ತಗಿಡಧಿ. ಮಧುರೆಯ ಅರಸ ಕಂಸನ ಆಣತಿಯನ್ನು ಹೊಟ್ಟು ನೇರವಾಗಿ ಬಂದು ನಂದಗೋಕುಲದಲ್ಲಿ ನಿಂತಿದ್ದೇನೆ. ಆ ಮುರವೈರಿ ಶ್ರೀಕೃಷ್ಣ ಪರಮಾತ್ಮನ ಪದದ್ವಯದ ದರ್ಶನ ಯಾವತ್ತು ಯಾವತ್ತು ಎಂದು ಕಾದು ಕುಳಿತಿದ್ದೆ. ಈಗ ಅವಕಾಶ ದೊರಕಿತು. ಎಲ್ಲಿದ್ದಾನೆ ಆ ನನ್ನ ದೇವ ಶ್ರೀಕೃಷ್ಣ? ಬಂದ ಕ್ರೂರ ಗೋವಿಂದನ ದರ್ಶನಕ್ಕೆಂದು ಯಶೋದೆ ನಂದನರ ಮಂದಿರವನೆ ಪೊಕ್ಕು, ಇಂದಿರವರರ ಅಕ್ಷಯ ಗೋವಿಂದ ಮುಕುಂದ. ಇಂದಿರವರರ ಅಕ್ಷಯ ಗೋವಿಂದಗೆ ಮಣಿದ ಭಕ್ತಿಯಲ್ಲಿ ಲಕ್ಷ್ಮೀ ಮನೋಹರನು ಅಕ್ರೂರನನು ಕಂಡು ಆ ಕ್ಷಣವೇ ಪೀಠದಿಂದಿಡಿದು ಸುಕ್ಷೇಮವೇ ಬಂದು ಬಾಯನು ತಪ್ಪಿ ಸುವಿಚಕ್ಷಣನ ಮೈದೊಡವು ತಿಂದ. ತಾಗಿರ್ತದಿನ ಧೀಗಿರ್ತದಿನ ತೈತದಿನ ಧೀ. ಗೋವಿಂದ ಅಚ್ಯುತ ಮುಕುಂದ ಮುರಾರಿ ಶ್ರೀಕೃಷ್ಣ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮೋ ನಮಃ. ಅಕ್ರೂರ ವಂದಿಸಿಕೊಂಡಿದ್ದೇನೆ. ಮಧುರೆಯಿಂದ ಇಲ್ಲಿಯವರೆಗೆ ಬರಲು ಕಾರಣವಾದರೆ ಏನು? ಬರುವ ಚತುರ್ದಶಿಯ ದಿನದಂದು ಮಧುರೆಯಲ್ಲಿ ನಡೆಯುವ ಬಿಲ್ಲ ಹಬ್ಬಕ್ಕೆ ನಂದಗೋಕುಲಕ್ಕೆ ಹೋಗಿ ಕೃಷ್ಣ ಬಲರಾಮರನ್ನು ಕರೆದುಕೊಂಡು ಬಾ ಎನ್ನುವುದಾಗಿ ನಿನ್ನ ಮಾವ ಕಂಸ ಹೇಳಿ ಕಳುಹಿಕೊಟ್ಟಿದ್ದಾನೆ. ಆದರೆ ಇದು ಬಿಲ್ಲ ಹಬ್ಬ ಅಲ್ಲ ಕೃಷ್ಣ, ಬಿಲ್ಲ ಹಬ್ಬ ಅಲ್ಲ, ಇದು ನಿನ್ನನ್ನು ಕೊಲ್ಲುವ ಹಬ್ಬ ಕೃಷ್ಣ. ಅಕ್ರೂರ, ನೀನೇನು ಯೋಚಿಸಬೇಡ. ನಾನು ಮಧುರೆಗೆ ಬರುತ್ತೇನೆ. ತಂದೆ ತಾಯಿಯರ ಬಂಧ ಮುಕ್ತಗೊಳಿಸುತ್ತೇನೆ. ಅಜ್ಜ ಅಜ್ಜಿಯರ ಸೆರೆವಾಸ ಬಿಡಿಸುತ್ತೇನೆ. ಮಧುರಾ ನಗರದ ಪ್ರಜಾಕೋಟಿಗಳಿಗೆ ಶಾಂತಿ ನೆಮ್ಮದಿ ನೆಲೆಸುವ ಹಾಗೆ ಮಾಡುತ್ತೇನೆ. ನೀನು ಸಂತೋಷದಿಂದ ಹೋಗಿ ಬಾ. ಆಯ್ತು ಕೃಷ್ಣ, ನಾನಿನ್ನು ಹೋಗಿ ಬರುತ್ತೇನೆ. ನಮೋ ನಮಃ. ಅಣ್ಣ ಬಲರಾಮ. ತಮ್ಮ ಕೃಷ್ಣ, ಯಾಕಾಗಿ ನನ್ನನ್ನು ಕರೆದೆ? ಅಣ್ಣ, ಮಧುರೆಯ ಅರಸ
ನಮ್ಮ ಮಾವ ಕಂಸ ಬಿಲ್ಲ ಹಬ್ಬಕ್ಕಾಗಿ ಆಹ್ವಾನ ಕಳುಹಿದ್ದಾನೆ. ನಾವು ತಕ್ಷಣವೇ ಮಧುರೆಗೆ ಹೋಗೋಣ. ಆಗಲಿ ತಮ್ಮ, ಈಗಲೇ ಹೊರಡೋಣ. ಧೂರ್ತ ಕಂಸನ ಹೃದಯ ಸ್ತಂಭಿಸಲು ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡುನೊಂದು ವ್ಯರ್ಥ ಭರಿಸಿದೆನೇಕೆ ಶಿವ ಶಿವ. ಚಿತ್ತದಲ್ಲಿ ಕಡುನೊಂದು ವ್ಯರ್ಥ ಭರಿಸಿದೆನೇಕೆ ಶಿವ ಶಿವ. ಅದ್ಭುತವೋ ಅದ್ಭುತವೋ ಪೃಥ್ವಿ ನಡುಗುತ್ತಿಹುದೋ. ಓಹೋ, ಎಂತಹ ವಾರ್ತೆಯನ್ನು ಕೇಳಿದೆ. ಬಂದರೆ ಕೃಷ್ಣ ಬಲರಾಮರು, ಬಂದರೆ ಗೋಪಾಲರು. ಅವರು ಬರುತ್ತಿದ್ದಂತೆ ಅಘಟಿತವಾದ ಘಟನೆಗಳು ನಡೆದು ಹೋದವಂತೆ. ಶಸ್ತ್ರಾಗಾರದಲ್ಲಿ ಪೂಜಿಸಿಟ್ಟ ಜನಸ್ಸನ್ನು ಮುರಿದರಂತೆ, ರಾಜರಜಕರನ್ನು ಕೊಂದರಂತೆ, ಕುಬ್ಜೆಯ ಡಂಕನ್ನು ತಿದ್ದಿದರಂತೆ, ಮದವೇರಿದ ಮದ್ದಾನೆಯನ್ನು ಮತ್ತಿಸಿದರಂತೆ. ಇರಲಿ, ಇವರೀರರ ನಿರೀಕ್ಷೆಯಲ್ಲೇ ಇರುತ್ತೇನೆ. ದೂರ ಹೋಗಿ. ಎಲ್ಲ ಕೃಷ್ಣ ಬಲರಾಮರೇ, ನೇರವಾಗಿ ಬಂದು ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬರುತ್ತಿದ್ದೀರಲ್ಲ, ಅಷ್ಟು ಸಲುಗೆನೋ ನಿಮಗೆ? ಮಾವ ಮಲೆತು ನಿಲ್ಲುವೆ ಏಕೆ ಮಾವ, ಅಳಿಯನಲ್ಲವೇ ಒಲಿದು ಕರೆಸೆ ಕೊಲುವೆ ಯಾಕೆ ತಿಳಿಯಬೇಡವೇ. ಮಾವ ಅಳಿಯರಲ್ಲವೇ ನಿಮಗೆ ತಿಳಿಯಬೇಡವೇ. ಮಾವ, ನೀವು ಪ್ರೀತಿಯಿಂದ ಬಿಲ್ಲ ಹಬ್ಬಕ್ಕಾಗಿ ಆಹ್ವಾನ ಕಳುಹಿದಿರಲ್ಲ, ಅದಕ್ಕಾಗಿ ಈ ಸಲುಗೆ ಮಾವ. ಕೃಷ್ಣ, ಇದು ಬಿಲ್ಲ ಹಬ್ಬ ಅಲ್ಲ, ನೀನನ್ನು ಕೊಲ್ಲುವ ಹಬ್ಬ. ಅದಕ್ಕಿಂತ ಮೊದಲು ಯಾರಲ್ಲಿ ಉಗ್ರಸೇನ ರುಚಿಮತಿಯರ ಶಿರವನ್ನು ಕತ್ತರಿಸಿ ವಸುದೇವ ದೇವಕಿಯರನ್ನು ಸೆರೆಮನೆಗೆ ತಳ್ಳಿ. ಕಂಸ, ನಿನ್ನ ಮೃತ್ಯು ಸಮೀಪಿಸಿದೆ. ನೀನು ಮಾಡಿದ ಪಾಪದ ಕೊಡೆ ತುಂಬಿದೆ. ನಿನ್ನ ಕರ್ಮವನ್ನು ನೀನು ಅನುಭವಿಸಲೇಬೇಕು. ನಮ್ಮಿಂದಲೇ ನಿನ್ನ ಅಂತ್ಯ. ಬಾ ಮುಂದೆ. ಮುರಳಿಯ ನಾದವ ಕೇಳಿ ಬನ್ನಿ, ಮುರಳಿಯ ನಾದವ ಕೇಳಿ ಬನ್ನಿ, ಮುರಳಿಯ ನಾದವ ಕೇಳಿ. ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ, ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ, ತಂಗಾಳಿಯ ಸುಖದಿ ಶ್ರೀರಂಗನ ತಂಗಾಳಿಯ ಸುಖದಿ. ಶ್ಯಾಮಲಂಗನು ತನ್ನ ಕೋಮಲ ಕರದಲ್ಲಿ, ಶ್ಯಾಮಲಂಗನು ತನ್ನ ಕೋಮಲ ಕರದಲ್ಲಿ, ಆ ಮುರಳಿಯ ಪಿಡಿಯೇ ಹೃದಯದಲ್ಲಿ ಪ್ರೇಮವು ತುಂಬುವುದು, ಹೃದಯದಲ್ಲಿ ಪ್ರೇಮವು ತುಂಬುವುದು. ಮುರಳಿಯ ನಾದವ ಕೇಳಿ ಬನ್ನಿ, ಮುರಳಿಯ ನಾದವ ಕೇಳಿ ಬನ್ನಿ, ಮುರಳಿಯ ನಾದವ ಕೇಳಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಶ್ರೀ ಗೋವಿಂದಾಯ ನಮೋ ನಮಃ. ಈಗ ನಮ್ಮ ಮಕ್ಕಳು ಪಾತ್ರ ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ. ಕಂಸ ಒಂದು ಅಮೋಘ್, ಬಲರಾಮನಾಗಿ ಯಜುರ್. ಕಂಸ 2 ಶ್ರೀಹರಿ, ಶ್ರೀಕೃಷ್ಣನಾಗಿ ಶಿವಾಂಶ್, ಅಕ್ರೂರನಾಗಿ ಸಮನ್ವಿ. ನಮಸ್ತೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಮ್ಮ ಈ ಕಾರ್ಯಕ್ರಮವನ್ನು ನಡೆಸುವರೆ ಅವಕಾಶ ಮಾಡಿಕೊಟ್ಟಂತಹ ಶಾಲೆಯ
ಬಾತ್ಮೀದಾರರಾದಂತಹ ಶ್ರೀ ಮಹೇಶ್ವರಯ್ಯ ಗುರೂಜಿಯವರಿಗೂ ಹಾಗೂ ಶಾಲೆಯ ಪ್ರಧಾನಾಚಾರ್ಯರಾದಂತಹ ಮಂಜುಳಾ ದೀದಿಯವರಿಗೂ ಹಾಗೂ ಶಾಲೆಯ ಸಮಸ್ತ ಆಡಳಿತ ಮಂಡಳಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಿದ್ದೇನೆ.